ಈ ಥರದ ಹೇಳಿಕೆಗಳನ್ನು ಈ ರಾಷ್ಟ್ರದ ಪ್ರಧಾನಿಯವರು ಕೊಟ್ಟರು ಅನ್ನೋದು ಬಹುಶಃ ಈ ರಾಜ್ಯದ ದೇಶದ ಜನರಿಗೆ ಗಾಬರಿಯಾಗ್ಯಾರ. ಚಿನ್ನ ಖರೀದಿ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು ಅಥವಾ ಪೆಟ್ರೋಲ್ ಡೀಸೆಲ್ ಯಾಕೆ ಇದು ಮಾಡಬಾರ್ದು ಅನ್ನೋದು ಬಹುಶಃ ಇದೇ ಮಾತನ್ನ ನೀವು ಚುನಾವಣೆ ಪೂರ್ವದಲ್ಲಿ ಹೇಳಬೇಕು. ಪಂಚರಾಜ್ಯದ ಚುನಾವಣೆ ಪೂರ್ವದಲ್ಲಿ ಹೇಳಿಕೆ ಕೊಟ್ಟಿದ್ರೆ ಅದು ಚೆನ್ನಾಗಿರುತ್ತೆ. ಚುನಾವಣೆ ಎಲ್ಲ ಮುಗಿದ ಮೇಲೆ ಈ ಥರ ಹೇಳಿಕೆ ಕೊಟ್ಟಿರೋದು ಜನರೆಲ್ಲ ಸ್ವಲ್ಪ ಗಾಬರಿಯಾಗಿದೆ. ಯಾಕಂದರೆ ಮುಂದೆ ಏನು ಪೆಟ್ರೋಲ್ ಅಥವಾ ಗ್ಯಾಸ್ ಇವೆಲ್ಲ ಸಿಗುತ್ತೋ ಇಲ್ಲ ಅನ್ನೋದು ಭಯದೇ ಇದೆ. ಚಿನ್ನ ಬಿಡಿ, ಚಿನ್ನ ಅದೆಲ್ಲ ಶ್ರೀಮಂತರು ಬೇರೆಯವ್ರು ಖರೀದಿ ಮಾಡ್ಬೋದು, ಬಡವರು ಯಾರು ಖರೀದಿ ಮಾಡಲ್ಲ. ಅದು ಬಿಟ್ಟು ಹೇಳ್ಬೋದು. ಆ ಉಳಿಕೆದು ಏನಾಗ್ಬೋದು ಅನ್ನೋದು ಜನರಲ್ಲಿ ಸ್ವಲ್ಪ ಅಂತಕ ಇದೆ. ಇವತ್ತು ಸಾರ್ವಜನಿಕ ವಾಹನಗಳಲ್ಲಿ ಸಾಧ್ಯನಾ ಸರ್? ಅದು ಹೇಗಾಗತ್ತೆ? ಈ ದೇಶದಲ್ಲಿ ನೀವೇ ಹೈಟೆಕ್ ಮಾಡಬೇಕು, ಜನರು ಫಾಸ್ಟ್ ಆಗಬೇಕು, ದೇಶ ಫಾಸ್ಟ್ ಆಗಬೇಕು, ದೇಶ ಮಾದರಿ ಆಗಬೇಕು ಅಂತ ಹೇಳಿದ್ರೆ ನೀವಲ್ವಾ? ನೀವು ಹೇಳಿಕೆ ಕೊಟ್ಟು ಈಗ ಬೇಡ ಹಂಗ್ ಮಾಡಬೇಡಿ ಮತ್ತೆ ಎತ್ತಿನ ಗಾಡಿಗೆ ಹೋಗಿ ಅಂತೀರಾ? ಎತ್ತಿನ ಗಾಡಿಯಲ್ಲಿ ಹೋಗಿ ಅನ್ನೋದು ಏನಾದ್ರು ಶಬ್ದ ಬರೋ ತರ ಇದೆ ಅವರಿಗೆ. ಅದರಿಂದ ದೇಶದ ಪ್ರಧಾನಮಂತ್ರಿಗಳು ಹೇಳೋದ್ರಿಂದ ಸ್ವಲ್ಪ ಜನರಲ್ಲಿ ಗೊಂದಲ ಸೃಷ್ಟಿಯಾಗ್ತದೆ. ಚಿನ್ನ ಬಳಿ ಇವರು ವ್ಯಾಪಾರಸ್ಥರು ಹೇಳಿದಾರಲ್ಲ, ನೀವೇನಾದ್ರು ಆ ಥರ ಮಾಡಿದ್ರೆ ದೇಶದಲ್ಲಿ ಎಷ್ಟೋ ಜನರಿಗೆ ಉದ್ಯೋಗ ಕಡಿತ ಆಗುತ್ತೆ, ಉದ್ಯೋಗ ತೊಂದರೆ ಆಗುತ್ತೆ, ಅವ್ರ ಜೀವನಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಹಾಗೆ ಸಮಸ್ಯೆಗಳು ಬರ್ತದೆ. ಅದನ್ನ ಇಲ್ಲ ಮುಂದೆ ಅದನ್ನ ನಿಭಾಯಿಸುವಂತ ಕೆಲಸ ಅವ್ರು ಮಾಡ್ಬೇಕನ್ನೋ ನನ್ನ ಉದ್ದೇಶ. ಈಗ ನೀವು ಇಷ್ಟೊಂದು ಟೀಕೆ ಮಾಡ್ತಿದ್ದೀರಿ, ಹಿಂದೆ ಇಂದಿರಾ ಗಾಂಧಿ ಅವರು, ಪಿ ಚಿದಂಬರಂ ಅವರು ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ರು. ಆ ವಿಡಿಯೋಗಳನ್ನು ಇಟ್ಕೊಂಡು ಈಗ ಬಿಜೆಪಿ ಅವರು ನಿಮಗೆ ಕೌಂಟರ್ ಮಾಡ್ತಿದ್ದಾರೆ. ಸರಿ, ಆ ಕಾಲದ ಇದು ಬೇರೆ, ಇವತ್ತಿನ ವಿಶ್ವಗುರು ಅಂತ ಹೇಳ್ಕೊಂಡಿರುವಂತ ನಿಮ್ಮ ಕಾಲನೇ ಬೇರೆ ಅಲ್ಲ ಸರ್. ನೀವೇ ಹೇಳಿದ್ದಲ್ಲ ವಿಶ್ವಗುರು ಅಂತ ಹೇಳಿದ್ ನಾವಲ್ಲ. ಆ ಕಾಲದಲ್ಲಿ ಸಮಸ್ಯೆ ಇತ್ತು, ಅದನ್ನ ಎತ್ಕೊಂಡು ಬರ್ಬೇಕಾದ್ರೆ ಬಹಳ ಭಾರವಾಗಿದ್ದನ್ನು ಎತ್ಕೊಂಡು ಬಂದಿದ್ದಾರೆ, ಮೇಲ್ವರಿ ತಂದಿದ್ದಾರೆ. ಈಗ ಈ ವಿಶ್ವಗುರು ಆದಂತ ನೀವು ಇಲ್ಲ, ನೀವು ಹಿಂಗ್ ಮಾಡಿ, ಇಷ್ಟೇ ಊಟ ಮಾಡಿ, ಇಷ್ಟೇ ತಿನ್ನಿ, ಇಷ್ಟೇ ಮಾಡಿ ಅಂತ ಹೇಳಿದ್ರೆ ಇದು ಅರ್ಥ ನನಗೆ ಅರ್ಥ ಇಲ್ಲ ನಮಗೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಂತ ಮುಂದಿನ ದಿನ ಏನ್ ಹಾಗಾದ್ರೆ ಪ್ರಗತಿ ಯಾಕೆ ಸಾಧನೆ ಮಾಡ್ತೀರಿ? ನೀವು ಗಾಡಿಯಲ್ಲಿ ಓಡಾಡಬೇಡ್ರಿ, ಅಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ ಅಂತ ಹೇಳಿದ್ರೆ ಏನ್ ಪ್ರಗತಿ ಸಾಧನೆ ಮಾಡೋಕ್ಕಾಗತ್ತೆ ಅಲ್ವಾ? ಇವರೆಲ್ಲ ಹೈಟೆಕ್ ವಿಮಾನ, ಹೈಟೆಕ್ ಇದರಲ್ಲೇ ಓಡಾಡ್ತಾರೆ. ಇಷ್ಟೊಂದು ಖರ್ಚಿದೆ. 8,000 ಚಿಲ್ಲರೆ ಏನೋ ಅವ್ರದ್ದು ವಿಮಾನದ್ದು 8,000 ಕೋಟಿನ ವಿಮಾನ ತರಿಸ್ಕೊಂಡಿದ್ದಾರೆ, ಇನ್ನೊಂದು ತರಿಸ್ಕೊಂಡಿದ್ದಾರೆ. ಇವೆಲ್ಲ ಮಾಡಿದ್ದಾರೆ ಅವರು ಮಾತ್ರ ಹೈಟೆಕ್ ಅಲ್ಲಿ ಎಲ್ಲಿ ಬೇಕಾದ್ರೂ ಹೋಗು ಮಾತಾಡಬಹುದು. ಸಾರ್ವಜನಿಕರಿಗೆ ಕಡಿವಾಣ ಹಾಕಿದ್ರೆ ಇದು ತಪ್ಪಾಗುತ್ತೆ ನನ್ನ ಅನಿಸಿಕೆ. ಅಲ್ಲ, ಅವರು ಹೋಗ್ಲೇ ಬಿಡಿ, ಪಾಪ ದೇಶದ ಪ್ರಧಾನಿ ಓಡಾಡ್ಲೇಬೇಕಲ್ಲ. ಇಲ್ಲ, ಅವರು ಮಾದರಿ ಆಗಲ್ಲ, ಅವ್ರು ಹೋಗ್ಲೇಬೇಕಾಗತ್ತೆ. ದೇಶದ ಪ್ರಧಾನಿಗಳು ಹೊರದೇಶಕ್ಕೆ ಇನ್ನೊಂದು ದೇಶಕ್ಕೆ ಹೋಗ್ಬೇಕು, ಅದಕ್ಕೆ ನಾವು ಕಡಿವಾಣ ಹಾಕುವಂತ ಪ್ರಶ್ನೆ ಇಲ್ಲ. ಅವ್ರು ಯಾಕೆ ಕೇಳಿದ್ರು ಅನ್ನೋದು ಜನಸಾಮಾನ್ಯರಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಈಗ ನೋಡಿ, ಈಗ ಉದಾಹರಣೆಗೆ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. 1 ಮೂಟೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 1 ಮೂಟೆ ಗೊಬ್ಬರ ರೈತ ಏನ್ ಬೆಳಿತಾನೆ ಇವತ್ತು? ಔಷಧಿ ಸಿಗೋದ್ ಕಷ್ಟ ಇದೆ, ಗೊಬ್ಬರ ಸಿಗೋದ್ ಕಷ್ಟ ಇದೆ, ಗ್ಯಾಸು ಹೆಂಗೋ ಆಗೀಗ ಮಾಡಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಏನು ಮೊನ್ನೆ ರಾಜನಾಥ್ ಹೇಳಿದ್ದಾರೆ, ಇನ್ನು 2 ತಿಂಗಳಿಗೆ ಅವಕಾಶ ಇದೆ, ಮುಂದೆ ಸಿಗೋದಿಲ್ಲ ಅಂತ ಅವರು ಹೆದರ್ಸ್ತಾ ಇದ್ದಾರೆ. ಇದು ದೇಶದ ಭದ್ರತೆಗೆ ಏನು ದೃಷ್ಟಿ ತಗೊಂಡಿದ್ದಾರೆ ನನ್ಗೆ ಗೊತ್ತಿಲ್ಲ. ಅದನ್ನ ಅವ್ರು ನೋಡ್ಕೊಳ್ಬೇಕು, ಪ್ರಧಾನಮಂತ್ರಿಗಳು ಅವ್ರ ಪಕ್ಷ ನೋಡ್ಕೊಳ್ಬೇಕು. ಸರ್, ನೀವು ಕೂಡ ದೆಹಲಿಗೆ ಹೋಗ್ಬಿಟ್ಟು ಬಂದ್ರಿ, ಸಚಿವ ಸ್ಥಾನ ಬೇಕು ಅನ್ನುವಂಥದ್ದು. ಆದ್ರೆ ಏನೋ ಫಲಪ್ರದ ಆಗ್ಲಿಲ್ಲ ಇಲ್ಲಿವರೆಗೂ ಅಂತ. ನೋಡಿ, ನಾವು ಮತ್ತೆ ಹೋಗ್ಬೇಕಂತ ಇತ್ತು. ಅದು ಮೊನ್ನೆ 6ನೇ ತಾರೀಕು ಹೊರಡಬೇಕಂತ ಇದ್ದಿದ್ದು, 5ನೇ ತಾರೀಕು ಕ್ಯಾನ್ಸಲ್ ಆಗಿದೆ. ಕೇರಳದಲ್ಲಿ ಇವತ್ತು ಚುನಾವಣೆ ಆಗಿ ಪಂಚಾಯತ್ ಚುನಾವಣೆ ಅಂತ ಕೇರಳದಲ್ಲಿ ಅಧಿಕಾರ ಬಂದಿದೆ. ಮುಖ್ಯಮಂತ್ರಿಗಳ ಪದವಿಯನ್ನ ಸ್ವೀಕಾರ ಆಗಬೇಕು. ಅಲ್ಲಿವರೆಗೆ ನಾವು ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೀವಿ. ಆನಂತರ ಖಂಡಿತ ನಾವು ಅದಾದ್ಮೇಲೆ ನಾವೆಲ್ಲರೂ ಡೆಲ್ಲಿ ಹೋಗುವಂಥದ್ದು ಇದೆ, ಹೋಗ್ತೀವಿ. ಯಾವಾಗ ಹೋಗ್ಬೋದು ಸರ್? ಆಗ್ಬೇಕದು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಯಾರು ನಮ್ಮ ಕೇರಳದ ಮುಖ್ಯಮಂತ್ರಿಯಾಗಿ ಅವತ್ತು ಹೊರಡ್ತೀವಿ. ಅದ್ರ ಹಿಂದೆ 2 ದಿವಸ ಬಿಟ್ಟು ಹೊರಡ್ತೀವಿ. ಕೇಂದ್ರ ಸರ್ಕಾರ ನಡೆಸುವಂತಹ ನೀಟ್ ಪರೀಕ್ಷೆ ರದ್ದಾಗಿದೆ ಸರ್, ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಿದೆ ಅಂತೀರಿ ರಾಜ್ಯ ಸರ್ಕಾರದಲ್ಲಿ, ರಾಜಸ್ಥಾನದಲ್ಲಿ. ಅದು ತಪ್ಪಲ್ವಾ? ಈಗ ಯಾವುದೇ ಸರ್ಕಾರ ಆದರೂ ಸಹ ನೀಟ್ ಪರೀಕ್ಷೆ ಮಾಡಬೇಕಾದ್ರೆ ಆಯಾ ಸರ್ಕಾರದ ಜವಾಬ್ದಾರಿ ಇರುತ್ತೆ. ಅದನ್ನ ಕೇಂದ್ರ ಸರ್ಕಾರದವರು ಜವಾಬ್ದಾರಿಗಿಂತ ನಮ್ಮ ರಾಜ್ಯ ಸರ್ಕಾರ ಜವಾಬ್ದಾರಿ ಇರುತ್ತೆ. ಅದು ನಿಲ್ಲಿಸಿದ್ದು ತಪ್ಪಾಗುತ್ತೆ. ನೀಟ್ ಪರೀಕ್ಷೆನೇ ರದ್ದು ಮಾಡಬೇಕು ಅಂತ ರಾಜ್ಯ ಸರ್ಕಾರ ಸ್ಟ್ಯಾಂಡ್ ಆಗಿತ್ತು. ಅದೇನೆ, ಅದು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ಕೊಳ್ಬೇಕಾಗತ್ತೆ. ಅದು ಏನಿದೆ ನೋಡಬೇಕು. ಕೇಂದ್ರದವ್ರು ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ ಮುಂದೆ.